ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ಬೆಟಗೇರಿಯ ಬಡ್ಡಿ ಬಕಾಸುರ ಮಿಸ್ಕಿನ್ ಯಲ್ಲಪ್ಪನ ಮತ್ತೊಂದು ಅಟ್ಟಹಾಸ ಬಯಲಾಗಿದೆ. ಹೌದು, ಹೇಮಲತಾ ಜೈನ್ ಎಂಬ ಮಹಿಳೆಯಿಂದ 6 ಲಕ್ಷಕ್ಕೆ ಸಾಲಕ್ಕೆ ಬೆಲೆ ಬಾಳುವ 15 ಗುಂಟೆ ಜಾಗವನ್ನ ರಿವಾಲ್ವರ್ ತೋರಿಸಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದಾನೆ. ಈ ಯಲ್ಲಪ್ಪ ಮಿಸ್ಕಿನ್ ಕಿರುಕುಳಕ್ಕೆ ತಂದೆಯು ಹೃದಯಘಾತದಿಂದ ಸಾವನ್ನಪ್ಪಿದ್ದಾನೆ. ಈಗ ರಿವಾಲ್ವರ್ ತೋರಿಸಿ ಧಮಕಿ ಹಾಕಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದಾನೆ ಎಂದು ಮಹಿಳೆ ಆರೋಪಿಸಿದ್ದಾಳೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಮ್ಮ ತಂದೆ ಸಾಲವನ್ನ ಮಾಡಿದ್ದ, ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ನಿಮ್ಮ ತಂದೆಯನ್ನ ಎತ್ತಾಕಿಕೊಂಡು ಹೋಗ್ತೀನಿ ಅಂತ ಧಮಕಿ ಹಾಕಿದ್ದ. ಹೀಗಾಗಿ ಭಯಗೊಂಡ ನಮ್ಮ ತಂದೆ ಇವನ ಕಿರುಕುಳಕ್ಕೆ ಸಾವನ್ನಪ್ಪಿದ್ದಾನೆ. ಈಗ ಇರುವ ನಮ್ಮ ಜಾಗದ ಬೆಲೆಯು ಬೆಟಗೇರಿಯಲ್ಲಿ 45 ಲಕ್ಷ ಎನ್ನುತ್ತಿದ್ದಾರೆ. ಆದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಜಾಗವನ್ನ ಕವಡೆ ಕಾಸಿಗೆ ಬರೆಸಿಕೊಂಡು ಮೋಸ ಮಾಡಿದ್ದಾನೆ. ಹೀಗಾಗಿ ನಮಗೆ ನ್ಯಾಯ ಕೊಡಿಸಿ ಅಂತ ಮಹಿಳೆ ಮನವಿ ಮಾಡಿಕೊಂಡಿದ್ದಾಳೆ. ನಮ್ಮ ತಂದೆಯವ್ರಿ ಯಲ್ಲಪ್ಪ ಮಿಸ್ಕಿನ್ ಅವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ದರು ರೀ. ಇಸ್ಕೊಂಡಿದ್ದಕ್ಕೆ ಹೊಳ್ಳಿ ಕೊಡ್ಲಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾಯ್ತು. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಎತ್ತಕೊಂಬರ್ತೀವಿ ನೋಡಿ ನೀವು ಹೆಂಗೆ ಮಾಡ್ತೀರಿ. ನಾವು 3 ತಿಂಗಳ ನಮ್ಮ ಅಪ್ಪರ ಬಡ್ಡಿ ಕೊಟ್ಟಿದ್ದರು ರೀ. ನಾವು ನಿಂಗಪ್ಪ ಬಸಪ್ಪ ಹುಂಬಿ ಅಂತ ಹೇಳ್ರಿ 15 ಗುಂಟೆ ಜಾಗ ಇಡ್ತಿದ್ವಿ. ಆಮೇಲೆ ಅವರು ನಮ್ಮಪ್ಪರ 2ನೇ ತಾರೀಕಿಗೆ ಫೋನ್ ಮಾಡಿದ್ರು, 2 ಜೂನ್ 2020ಕ್ಕೆ ಹೆಂಗೆ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರನ್ನ ಎತ್ಕೊಂಬರ್ಬೇಕಾ ಅಥವಾ ಹೆಂಗೆ ಅಂತ. ಸರ್ ನೋಡಿರಿ ನೀವು ಹೇಳ್ದಂಗೆ ಮಾಡ್ತೀವಿ, ನಮ್ಮ ಅಪ್ಪರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ. ಈಗ ನಮ್ಮದು ಹಣನೂ ಹೋತು, ಗುಣನೂ ಹೋತು ರೀ. ಇವ್ರಿಗೆ ಸರ್ಗೆ ದುಡ್ಡಿಂದು ಮುಖ್ಯ, ಅದ್ರ ಮನುಷ್ಯನ ಮುಖ್ಯತೆ ಇದ್ದಿದ್ದಿಲ್ಲ. ಆದರೂ ಮನುಷ್ಯ ಹೋದ್ಮೇಲೂ ಆ ಜಗಕ್ಕೊಂದು ಬೆಲೆ ಏನೈತಿ ಅಂತ ಆ ಬೆಲೆ ಪ್ರಕಾರ ನಮ್ಗೆ ದುಡ್ಡು ಕೊಟ್ಟಿದ್ರೆ ನಮಗೆ ಇವತ್ತು ಕಷ್ಟ ಇರ್ತಿದ್ದಿಲ್ಲ. ನಮಗೊಬ್ಬ ತಮ್ಮ ಅದನ್ ರೀ, ಅವ್ಗೆ ಇರಾಕೂ ಮನೆ ಇಲ್ಲ, ಏನೂ ಇಲ್ಲ. ಎಲ್ಲ ಆಸ್ತಿ ಇದ್ದವ್ರಿಗೂ ಹೆಣ್ಣು ಸಿಗಾಕನ ಈಗಿನ ಕಾಲದಾಗ ಕಷ್ಟ ಐತಿ. ಈಗ ಮನೆ ಇಲ್ದವ್ರಿಗೆ ಮರ್ಯಾದೆ ಇರಲ್ಲ. ಆ ಪ್ರಕಾರ ಈಗ ನಮ್ಮ ತಮ್ಮಗೂ ಒಂದು ಜೀವನ ಬೇಕಲ್ಲ, ಮನೆಯೂ ಇಲ್ಲ, ಮರ್ಯಾದೆನೂ ಇಲ್ಲ, ಆಮೇಲೆ ಮದುವೆನೂ ಇಲ್ಲ. ಹೀಗಾಗಿ ನಮ್ದು ಭಾಳ ಕಷ್ಟ ಆಗೈತೆ ರೀ. ಆಸ್ತಿ ಬರ್ಸ್ಕೊಂಡು ಅವ್ರ ಮಗನ ಹೆಸರಿಂದ ಬೆಟಗೇರಿ ಒಳಗೆ ರೀ ಬಾಲಾಜಿ ಗುಡಿಯಿಂದ ಐತ್ರಿ. 15 ಗುಂಟೆ ಐತ್ರಿ ಸರ್. ಪ್ರೆಸೆಂಟ್ ರೇಟ್ ರೀ ಸರ್, ನೋಡು ನಮ್ಗೆ ಇಲ್ಲಿ ಐಡಿಯಾ ಇಲ್ಲ. ನಾನು ಮದುವೆಗೆ 20 ವರ್ಷ ಆಯ್ತು ರೀ, ರಾಜಸ್ಥಾನಕ್ಕೆ ಇರ್ತೀನಿ. ಇಲ್ಲಿದು ಒಂದು ಸಣ್ಣ ಹಳ್ಳಿಯೊಳಗೆ 1 ಗುಂಟೆಗೆ 2 ಲಕ್ಷ ಐತ್ರಿ. ಇದು ಸಿಟಿ ಏರಿಯಾ. ಪ್ರಕಾರ ಎಲ್ಲರಿಗೂ ನಾನು ಕೇಳಿದೆ, ಇದು ಬೆಟಗೇರಿ ಒಳಗೆ ಅಥವಾ ಗದಗ ಇದ್ರಾಗ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೇನಂದ್ರು, ಕಡಿಮೆ ಅಂದರೂ ಒಂದು 5 ಲಕ್ಷ ಇರುತ್ತಮ್ಮ, ನೀವು ವಿಚಾರ ಮಾಡಿರಿ ಅಂತ. 5 ಲಕ್ಷ ಅಂದ್ರೆ ನನ್ನ ಸೈಟಿನ ಬೆಲೆ 45 ಲಕ್ಷ ರೂಪಾಯಿ ಆಗುತ್ತೆ ರೀ. ನಿಮ್ಮದು ದುಡ್ಡು ಇದು ಮಾಡಿಕೊಂಡು ನನಗೆ ಉಳಿದ ದುಡ್ಡು ಕೊಡಬೇಕು, ಇಲ್ಲ ನಾನು ನಿಮಗೆ ದುಡ್ಡು ಕೊಡ್ತೀನಿ, ನನ್ನ ಜಾಗ ಬಿಟ್ಕೊಡ್ರಿ ಅಂತ ವಿನಂತಿ ಮಾಡ್ಕೋತೀನಿ. ನಾನು 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ದೆ ರೀ. ನಾನು ನಮ್ಮ ತಂದೆಯವರು 3 ಸರಿ ಕೊಟ್ಟಾರ್ರಿ. 3% ತೊಗೊಂಡಿದ್ದಾರೆ. ಇದು ಮಾಡಿ ನಿಮ್ಮ ತಂದೆಗೆ ದುಡ್ಡು ಕೊಡ್ತಾರ ಅಥವಾ ನಮ್ಮ ಕಡೆ ಮಂದಿ ಅದಾರವ, ನಾವು ಕಾರ್ಗೆ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರನ್ನ ಎತ್ಕೊಂಬರ್ತೇವೆ ನೋಡು ಅಂತಂದ್ರೆ ರೀ. ಅಂದ್ರೆ ನೋಡಿರಿ ಸರ್, ಹಂಗೆ ಇದು ಮಾಡಿಬಿಟ್ರೆ ನಾನು ನಮ್ಮ ತಂದೆಯವ್ರಿಗೆ ಹೇಳ್ತೀನಿ, ನೋಡಿರಿ ನಮ್ಮ ಮೇನ್ ನಮ್ಗೆ ತಂದೆಯವರು ಜಾಗ ದುಡ್ಡು ಮುಖ್ಯ ಅಲ್ಲ. ಹೀಗಾಗಿ ನೀವು ಅಪ್ಪಾಜಿ ಹೋಗಿ ಸಹಿ ಮಾಡಿಬಿಡ್ರಿ ಅಂತ ಹೇಳಿದೆ ನಾನು. 2ನೇ ತಾರೀಕಿಗೆ ಫೋನ್ ಬಂದಿತ್ತು ರೀ. 4ನೇ ತಾರೀಕಿಗೆ ನಮ್ಮ ಅಪ್ಪಾಜಿ ತೀರ್ಕೊಂಡ್ರಿ. ತಿಂಗಳು ಫೆಬ್ರವರಿ ಮೊದಲ ಮತ್ತು 2ನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಮಾಡಿದ್ವಿ. ಕೆಲವು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟಂತೆ ಮತ್ತು ಅದನ್ನು ಹಿಂಸೆ ನೀಡಿ ವಸೂಲಿ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೇಲೆ. ಸೊ ಈ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ನಡೀತಾ ಇದೆ. ಈ ಸಮಯದಲ್ಲಿ ನಮಗೆ ಇನ್ನೂ ಕೆಲವರು ಕೆಲವು ವ್ಯಕ್ತಿಗಳು ಮುಂದೆ ಬಂದು ಅವರು ಸಾಕ್ಷಿಗಳನ್ನು ಕೊಡುವುದು ಬಾಕಿ ಇದೆ. ಅಂದರೆ ಕೆಲವು ದಾಖಲಾತಿಗಳನ್ನು ಅವರು ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಕೆಲವರು ಇನ್ನೂ ಬಂದು ಅಂದರೆ ಹೇಳಿಕೆ ಕೊಡೋದು ಎಲ್ಲ ಬಾಕಿ ಇದೆ. ಅದೇ ರೀತಿ ಇನ್ನೂ ಕೆಲವರು ತಮ್ಮ ಹವಾಲುಗಳನ್ನು ಹೇಳ್ತಾಯಿದ್ರು, ಈ ಥರ ಆಗಿದೆ, ನಮಗೆ ತೊಂದರೆ ಆಗಿದೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪ್ರೆಸ್ ನೋಟನ್ನು ಕೊಟ್ಟು ಎಲ್ಲ ಸಂಬಂಧಪಟ್ಟ ಏನು ಕೇಸಲ್ಲಿ ಸೀಸ್ ಮಾಡಿದ್ವಿ ಆ ಪ್ರಾಪರ್ಟಿಯನ್ನು ಇವತ್ತು ಇಲ್ಲಿ ಇಟ್ಕೊಂಡು ನಮ್ಮ ತನಿಖಾಧಿಕಾರಿಗಳು ಇಲ್ಲಿ ಹಾಜರಿರ್ತಾರೆ. ಯಾರಾದರೂ ಬಂದು ಅವ್ರದ್ದು ಯಾವುದಾದ್ರೂ ದಾಖಲಾತಿಗಳನ್ನು ಐಡೆಂಟಿಫೈ ಮಾಡೋದಿದ್ದರೆ ಅಥವಾ ಅವರ ಅಹವಾಲನ್ನು ನೀಡೋದಿದ್ದರೆ ಅಥವಾ ಅವರ ಹೇಳಿಕೆಗಳನ್ನು ನೀಡೋದಿದ್ದರೆ ಅವ್ರು ಕೊಟ್ಟರೆ ಅದನ್ನು ತನಿಖೆಯಲ್ಲಿ ಪರಿಗಣನೆ ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ನಿಟ್ಟಿನಲ್ಲಿ ಆ ಪ್ರಕರಣಗಳ ಎಲ್ಲ ಒಂದು ವಶಪಡಿಸಿಕೊಂಡ ಮುದ್ದೆ ಮಾಲು ಇದೆ, ಸ್ವತ್ತುಗಳಿದೆ, ಅದನ್ನು
ಸಂಬಂಧಪಟ್ಟ ತನಿಖಾಧಿಕಾರಿಗಳ ಜೊತೆಗೆ ಇವತ್ತು ಈ ನಮ್ಮ ಪೊಲೀಸ್ ಭವನದಲ್ಲಿ ಅದನ್ನು ಜೊತೆಗೆ ಇಟ್ಕೊಂಡು ತನಿಖಾಧಿಕಾರಿಗಳು ಹಾಜರಿದ್ದಾರೆ. ಸಾರ್ವಜನಿಕರಲ್ಲಿ ನಮ್ಮದು ಒಂದು ವಿನಂತಿ ಇದೆ, ಈ ಸಂಬಂಧಪಟ್ಟಾಗೆ ತಾವೇನಾದರೂ ತಮ್ಮ ಗ್ರೀವೆನ್ಸಸ್ ಇದ್ದರೆ ಬಂದು ಇಲ್ಲಿ ಹೇಳ್ಕೋಬೇಕಂತ ನಾನು ಕೇಳ್ಕೊತೀನಿ. ಸರ್, ಇದುವರೆಗೆ ಒಟ್ಟು ಎಷ್ಟು ಬಡ್ಡಿ ದಂಧೆಕೋರರ ಮೇಲೆ ದಾಳಿ ಆಗಿದೆ ಸರ್? ಎಷ್ಟು ಬೇರೆ ಏನೇನು? ಈಗ ನಾವು ಅಂದರೆ ಒಂದು ಸ್ಲಾಟ್ ಏನು ನಾವು ಆವಾಗ ರೇಡ್ ಮಾಡಿದ್ವಿ, ರಿಜಿಸ್ಟರ್ ಮಾಡಿದ್ವಿ, ಒಟ್ಟು ನಾವು 10 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. 10 ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದಿದೆ. ಯಾಕಂದರೆ ಅದರಲ್ಲಿ ನಮ್ಮದು ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದಾದ್ರಲ್ಲಿ ಸೀಸ್ ಆಗಿತ್ತಲ್ಲ, ಸೊ ಈಗ ಸಪೋಸ್ ಒಂದು ಬ್ಲ್ಯಾಂಕ್ ಚೆಕ್ ಸಿಕ್ಕಿದೆ, ಚೆಕ್ ಯಾರ್ದು ಅಂತ ನಮಗೆ ಗೊತ್ತಾಗಬೇಕು. ನಾವು ಬ್ಯಾಂಕಿಂದ ಪ್ರೊಸೆಸ್ ಮಾಡ್ತಾಯಿದ್ದೀವಿ, ಬಟ್ ಅವರಾಗೆ ಬಂದು ಐಡೆಂಟಿಫೈ ಮಾಡಿದ್ರೆ ನಮಗೆ ಇನ್ನೂ ಈಸಿ ಆಗ್ತದೆ, ನಮಗೆ ಇದಾಗುತ್ತೆ. ಇಲ್ಲ ನಾವು ಆ ಬ್ಯಾಂಕಿಗೆ ಬರೀಬೇಕು, ಕರೆಸ್ಪಾಂಡೆನ್ಸ್ ಮಾಡಬೇಕು, ಬರಲಿಕ್ಕೆ ಸಮಯ ತೊಗೊಳುತ್ತೆ, ಸ್ಪೀಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ದರಿಂದ ಅವರಾಗೆ ಯಾರಾದರೂ ಮುಂದೆ ಬಂದು ನಮಗೆ ಇಲ್ಲ ನಮ್ಮದು ಇದು ದಾಖಲಾತಿದೆ, ನಮಗಿದು ಸಂಬಂಧಪಟ್ಟ ದುಡ್ಡಿದೆ ಆತ ಏನಾದರೂ ಹೇಳಿದರೆ ಅವರು ಅದಕ್ಕೆ ಸೂಕ್ತವಾದ ದಾಖಲಾತಿಗಳನ್ನು ಕೊಟ್ಟರೆ ನಮಗೆ ಅವ್ರನ್ನ ಅಂದರೆ ಬೇಗ ತನಿಖೆ ಚುರುಕುಗೊಳಿಸಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ನಾವೊಂದು ಇದೊಂಥರ ಓಪನ್ ಇನ್ವಿಟೇಷನ್ ಎಲ್ಲರಿಗೂ ಸಾರ್ವಜನಿಕರಿಗೆ ಒಂದು ಓಪನ್ ಇನ್ವಿಟೇಷನ್. ಇನ್ನು ಕೆಲವ್ರಿಗೆ ಏನಾದರೂ ನಂದು ಹೋಗಿತ್ತು ದಾಖಲಾತಿ, ನನಗೆ ಅವರು ವಾಪಸ್ ಕೊಟ್ಟಿಲ್ಲ ಅನ್ನೋಂಥವ್ರು ಹಂಗಿದ್ರು ಅವರು ಕೂಡ ಬಂದು ಹೇಳಿದ್ರೆ ಅದ್ರ ಬಗ್ಗೆ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯವಿರೋ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ. ಈಗ ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಯಾಕಂದರೆ ಬೇರೆ ಬೇರೆ ಕೇಸಲ್ಲಿ ಬೇರೆ ಬೇರೆ ಇರ್ತಾರೆ, ತಮಗೆ ಆಮೇಲೆ ಕೊಡ್ತೀನಿ. ಅಂದರೆ ಟೋಟಲ್ ಅಮೌಂಟು ಚೆಕ್ ಆವಾಗ ಪ್ರೆಸ್ ಮೀಟ್ ಮಾಡಿದ್ವಿ, ಈಗ ಸಪ್ರೇಟ್ ಕೇಸಸ್ ವೈಸ್ ತೊಗೋಬೇಕಾಗ್ತದೆ. ಅದು ಎಲ್ಲಪ್ಪ ಮೇಲೆ ಇದರಲ್ಲಿ ಅವನು ಬಂದು ನೀವು ಸೀಸ್ ಮಾಡಿದಂಥ ಟೋಟಲ್ ಎಷ್ಟು ಚೆಕ್ಗಳು ಎಷ್ಟು ಬಾಂಡ್ಗಳು? ಅದೇ ಈಗ ನನಗೆ ಸ್ಪೆಸಿಫಿಕ್ ಫಿಗರ್ ಈಗ ಸದ್ಯಕ್ಕೆ ನೆನಪಿಲ್ಲ. ಸೊ ನಾನು ಅದನ್ನು ನೋಡ್ಕೊಂಡು ಬೇಕಾದ್ರೆ ಆಮೇಲೆ ತಮಗೆ ಪ್ರಶ್ನೆ ಕಳಿಸ್ತೇನೆ. ಅದರಲ್ಲಿ ಏನಾದರೂ ಅಮೌಂಟಲ್ಲಿ ಏನು ಮೆನ್ಷನ್ ಮಾಡೋದಿದೆ ಸರ್ ಚೆಕ್ ಬಾಂಡಲ್ಲಿ ಸರ್? ಅಲ್ಲಿ ಈಗ ಅದೇ ಏನಾಗಿದೆ, ಖಾಲಿ ಚೆಕ್ಗಳಿದ್ದಾವೆ, ಕೆಲವುದ್ರಾಗ ಹೆಸರಿದ್ದಾವೆ, ಕೆಲವುದ್ರಾಗ ಹೆಸರು ಕೂಡ ಇಲ್ಲ. ಸೊ ಏನಾಗುತ್ತೆ, ಈ ಹೆಸರಿದ್ದವ್ರಿಗೆ ನಾವು ಕರೆಸಿ ವಿಚಾರಣೆ ಮಾಡ್ಬೋದು, ಹೆಸರಿಲ್ಲದವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಅಂಥವ್ರು ಯಾರಾದರೂ ಚೆಕ್ಗಳು ನಾವು ಕೊಟ್ಟಿದ್ವಿ, ನಮಗೆ ನೀವು ಇಂಥ ಚೆಕ್ ನಮ್ಮದೇ ಅಂತ ಮುಂದೆ ಬಂದರೆ ನಮ್ಗೆ ತನಿಖೆಗೆ ಹೆಲ್ಪ್ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಇದನ್ನು ಆ ಥರ ಬರ್ತಾರೆ ಸರ್. ಎಷ್ಟು ಜನ ಬಂದಿದ್ದಾರೆ? ಈಗ ಕೆಲವು ಜನರು ಬಂದಿದ್ದಾರೆ, ಜಸ್ಟ್ ಇನ್ನೂ ಕೆಲವರು ಜನ ಬರ್ಬೋದು. 2 ಗಂಟೆವರೆಗೆ ನಮ್ಮ ಅಧಿಕಾರಿಗಳು ಇಲ್ಲೇ ಹಾಜರಿರ್ತಾರೆ. ಸೊ ಅದನ್ನು ಕಂಪ್ಲೀಟ್ಲಿ ಅದೆಲ್ಲ ಪರಿಶೀಲನೆ ಮಾಡಿ ಅವ್ರ ಹೇಳಿಕೆಗಳನ್ನ ಪಡೆದುಕೊಂಡು ಮುಂದುವರಿತಾರೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.